ಮೂವಿ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದಮೇಲೆ ಕನ್ಕ್ಲೂಷನ್ ಬರೋದು. ಮೂವಿ ತುಂಬ ಚೆನ್ನಾಗಿದೆ. ನರೇಶನ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಟ್ರಿಗೆ ಹ್ಯಾಟ್ಸ್ ಆಫ್. ಚೆನ್ನಾಗಿದೆ. ಹಾಂ, ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಎಲ್ಲ ಚೆನ್ನಾಗಿ ಟ್ವಿಸ್ಟ್ ಮಾಡ್ಕೋರೆ. ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು ಲಾಸ್ಟ್ವರೆಗೂ. ಮೂವಿ ತುಂಬ ಚೆನ್ನಾಗಿದೆ. ಪಾರ್ಟ್ 2 ಬೇಗ ಬರಲಿ ಅಂತ ಎದುರು ನೋಡ್ತಾ ಇದ್ವಿ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಕತೆ, ಆ್ಯಕ್ಷನ್, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಖಂಡಿತ ಕಾಣೋ ಮೂವಿ ಬಂದು ನೋಡಬೇಕು. ಥಿಯೇಟ್ರಲ್ಲಿ ಬಂದು ನೋಡಲಿ. ಎಲ್ಲರೂ ಸ್ವಲ್ಪ ಪ್ರೋತ್ಸಾಹ ಕೊಡಲಿ. ಎಲ್ಲ ಬಂದು ನೋಡಿದ್ರೇ ಕನ್ನಡ ಸಿನಿಮಾ ಸ್ವಲ್ಪ ಮೇಲೆ ಬರುತ್ತೆ. ಎಲ್ಲರೂ ಬಂದು ನೋಡಲಿ, ಥಿಯೇಟ್ರಲ್ಲಿ ಬಂದು ನೋಡಿ. ಚೆನ್ನಾಗಿದೆ. ಒಳ್ಳೆ ಸಸ್ಪೆನ್ಸ್ ಮೂವಿ. ಸೆಕೆಂಡ್ ಪಾರ್ಟ್ ಅಂತೂ ಸೂಪರ್ ಆಗಿದೆ. ಮ್ಯೂಸಿಕ್ಕು ಚೆನ್ನಾಗಿದೆ. ಸೊ ಬಂದು ಎಲ್ಲರೂ ಪಿಕ್ಚರ್ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ವೆರಿ ವೆರಿ ಗುಡ್ ಮೂವಿ. ಇಟ್ಸ್ ಅ ಥ್ರಿಲ್ಲರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲ ಇಷ್ಟ ಆಯಿತು. ಫಾರ್ ದ ಫಸ್ಟ್ ಟೈಮರ್ಸ್ ಇಟ್ಸ್ ಅಮೇಝಿಂಗ್. ಥ್ಯಾಂಕ್ಸ್. ಏನು ಹೇಳಬೇಕು, ತುಂಬ ಚೆನ್ನಾಗಿತ್ತು. ಸಸ್ಪೆನ್ಸ್ ಥ್ರಿಲ್ಲರು. ರೀಸೆಂಟ್ ಮೂವೀಸಲ್ಲಿ ಇಷ್ಟೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ನೋಡಿರಲಿಲ್ಲ. ವೆರಿ ನೈಸ್ ಮೂವಿ. ಸಿನಿಮಾದಲ್ಲಿ ಅದು ತುಂಬ ಟ್ವಿಸ್ಟ್ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಏನೂ ಆಗಲ್ಲ. ಸೊ ಒಂದು ಇಂಥ ಜಾನರು ಅಂತ ಹೇಳೋಕ್ಕಾಗಲ್ಲ. ಇದು ಓನ್ಲಿ ಸಸ್ಪೆನ್ಸ್ ಅಲ್ಲ, ಇದು ಇದೆ, ಒಳ್ಳೆ ಎಮೋಷನ್ಸ್ ಇದೆ. ತಿಲಕ್ಕು ತುಂಬ ಟೈಮ್ ಆದಮೇಲೆ ನಾವು ಆನ್ ಸ್ಕ್ರೀನ್ ನೋಡ್ತಾ ಇರೋದು. ಸೊ ನಮಗೆ ಒಂದು ರಿಫ್ರೆಶಿಂಗ್ ಎಕ್ಸ್ಪೀರಿಯನ್ಸು. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನಾವು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂಥರ ಒಳ್ಳೆ ಟ್ವಿಸ್ಟ್ ಇದೆ. ಮತ್ತು ಮೂವಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರಂಥ ಟ್ವಿಸ್ಟ್ ಚೇಂಜಸ್ ಆಗುತ್ತೆ. ಮತ್ತು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಕಣ್ಣೀರು ಬರೋ ಥರನೇ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಸರ್, ಕನ್ನಡ ಫಿಲ್ಮನ್ನು ಬೆಳೆಸಿ. ಫಸ್ಟ್ ಆಫ್ ಆಲು ಕನ್ನಡ ಫಿಲ್ಮ್ ಚೆನ್ನಾಗಿದೆ. ಯಾವುದೇ ಪಿಕ್ಚರ್ ಆಗಿರಲಿ, ತಿಲಕ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಎಂಟೈರ್ ಫಿಲ್ಮ್ ಒಂಥರ ಥ್ರಿಲ್ಲಿಂಗ್ ಇದೆ. ಪ್ಲಸ್ ಇನ್ನೊಂದು ಏನಂದರೆ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಸಾಂಗ್ಸು ಎಲ್ಲ ಅಚ್ಚುಕಟ್ಟಾಗಿ ಬಂದಿದೆ. ಭಾಳ ಸೂಪರ್ ಆಗಿದೆ. ಸೂರ್ಯ ಪಾರ್ಟ್ ಸೂಪರ್ ಆಗಿದೆ. ಸರ್, ಪಾರ್ಟ್ 2ಗೆ ವೆಯ್ಟಿಂಗ್. ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ. ಕೆಲಸ ಮಾಡ್ತಿದ್ದೀನಿ. ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ತಾಯಿ ಮಗುವಿನ ಸಂಬಂಧ ಏನು, ಒಂದು ತಾಯಿಗೋಸ್ಕರ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗ್ಬೋದು. ಅಂದರೆ ಸತ್ಯ ಯಾವತ್ತೂ ಸಾಯಲ್ಲ. ಸತ್ಯಕ್ಕೆ ಸಾವೇ ಅನ್ನೋದಿಲ್ಲ. ಪ್ರಪಂಚದಲ್ಲಿ ಏನೇ ಆಗ್ಬೋದು, ಏನೇ ಹೋಗ್ಬೋದು. ಆದರೆ ಇಂತಹ ಸಿನಿಮಾಗಳು ಕನ್ನಡದಲ್ಲಿ ಬಂದಿರೋದು ನಮ್ಮ ಅಭಿಮಾನ. ಪಾರ್ಟ್ 2ಗಾಗಿ ಕಾಯ್ತಾ ಇದ್ದೀವಿ. ಲಿರಿಕ್ಸ್ ಮತ್ತು ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಂಗೆ ಒಂದೊಂದು ಲೈನೂ ಹಾರ್ಟ್ ಟಚಿಂಗ್. BGM ತುಂಬ ಸೂಪರಾಗಿದೆ. ಕಾನ್ಸೆಪ್ಟ್, ಇಂಥ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ. ಪ್ರಭಾಕರ್ ಪನ್ಯಾಮ್ ಅವರಿಗೆ ಇನ್ನೂ ಒಳ್ಳೆಯದಾಗಲಿ. ಇಂಥ 100 ಸಿನಿಮಾಗಳು ಅವ್ರು ಮಾಡಲಿ. ಇಂಡಸ್ಟ್ರಿಯಲ್ಲಿ ಬೆಳೀಲಿ. ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಕನ್ನಡವನ್ನು ಆರಾಧಿಸಿ. ಜೈ ಸಿರಿಗನ್ನಡಂ ಗೆಲ್ಗೆ. ನಮಸ್ತೆ. ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಉಸಿರಿ. ಇದರಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಸಾಂಗ್ಸು ಮತ್ತು ಲಿರಿಕ್ಸು ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡೋಂಗಿಲ್ಲ. ಪ್ರತಿಯೊಂದು ಸೀನ್ ಕೂಡ ತುಂಬ ಅಲ್ಟಿಮೇಟಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಸೀನಲ್ಲಿ ಯಾರು ಮಿಸ್ ಮಾಡ್ಕೊಬೇಡಿ. ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಸರ್, ತುಂಬ ಚೆನ್ನಾಗಿದೆ ಸಿನಿಮಾ. ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ಪಾರ್ಟ್ 2 ಸರ್ ವೇಟಿಂಗ್ ಸರ್. ಪ್ರತಿಯೊಬ್ಬರು ಸಿನಿಮಾ ನೋಡ್ಬೇಕು ಸರ್, ಅಷ್ಟು ಚೆನ್ನಾಗಿದೆ ಸಿನಿಮಾ. ಹಾಗೆ ಒಂದೊಂದು ಸೀನ್ ಟು ಸೀನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಪ್ರತಿಯೊಬ್ಬರು ಒಂದು ಸಿನಿಮಾ ನೋಡಬೇಕು. ಹಾಗೆ ಒಂದು ಏನು ಹೇಳಬೇಕಂದ್ರೆ, ಈ ಸಿನಿಮಾದಲ್ಲಿ ಉಸಿರು ಅಂತ ಒಂದು ಟೈಟ್ಲ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಡೈರೆಕ್ಟರ್ ಟೀಮ್ಗೆ ತುಂಬ ಥ್ಯಾಂಕ್ಸ್. ಭಾಳ ಖುಷಿಯಾಗಿದೆ. ಈ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ದೆ ಸರ್. ಬಿಗ್ ಸ್ಕ್ರೀನಲ್ಲಿ ನಾನು ನೋಡಿಕೊಂಡು ತುಂಬ ಖುಷಿ ಆಯಿತು. ಪ್ರತಿಯೊಬ್ಬರು ಒಂದು ಸಿನಿಮಾ ನೋಡಬೇಕು. ನೆಕ್ಸ್ಟ್ ಆಡಿಯನ್ಸ್ ಏನು ತೊಗೊತಾರೆ ನೋಡಂತ ನೋಡ್ಬೇಕು ಸರ್. ಆ ಸಿನಿಮಾ ಮಾತ್ರ ಹೈಲೈಟ್ ಸರ್. ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಟೀಮ್ ಸರ್. ನನಗೆ ಕೂಡ ಅವಕಾಶ ಮಾಡಿಕೊಟ್ಟಂಥ ಡೈರೆಕ್ಟರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ರಂಜಿತ್ ಕುಮಾರ್ ಅಂತ. ನನಗೆ ಈ ಸಿನಿಮಾದಲ್ಲಿ ನಾನು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತೀನಿ, ಹಾಗೂ ಆ್ಯಕ್ಟಿಂಗು ಮಾಡಿದ್ದೀನಿ. ನನಗೆಲ್ಲ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ ಸರ್. ಈ ಉಸಿರು ಬಗ್ಗೆ ಹೇಳ್ಬೇಕಂದ್ರೆ ಒಂದು ಅದ್ಭುತ ಚಲನಚಿತ್ರ. ನಮ್ಮ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಎಲ್ಲರೂ ದಯವಿಟ್ಟು ಕುಟುಂಬ ಸಮೇತ ನಮ್ಮ ಉಸಿರು ಸಿನಿಮಾ ನೋಡೋಕ್ಕೆ ಬರ್ಬೇಕಂತ ಎಲ್ಲರನ್ನೂ ಕೇಳ್ತಿದ್ದೀನಿ ಸರ್. ಏನು ಸರ್, ಆಲ್ ದ ಬೆಸ್ಟ್ ಸರ್. ಮೂವಿ ತುಂಬ ಚೆನ್ನಾಗಿದೆ. ಉಸಿರು ಮೂವಿ ಮತ್ತು ಡೈಲಾಗ್ ಆಗಿರ್ಬೋದು ಮತ್ತು ಸಾಂಗ್ ಆಗಿರ್ಬೋದು, ಒಳ್ಳೆ ಮೇಕಿಂಗು ತುಂಬ ಚೆನ್ನಾಗಿದೆ. ಬಂದು ಸಿನಿಮಾ ನೋಡಿ. ಮತ್ತು ಇನ್ನೊಂದು ಏನಂದರೆ, ಒಳ್ಳೆ ಕಲಾವಿದರು ಅಂದರೆ ಹೊಸ ಕಲಾವಿದರು ಬಂದಿದ್ದಾರೆ ಇದರಲ್ಲಿ. ಅವ್ರಿಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಬಂದು ಸಿನಿಮಾ ನೋಡಿ ಸರ್. ತುಂಬ ಚೆನ್ನಾಗಿದೆ ಮೂವಿ. ಮತ್ತು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.
ಇಟ್ಸ್ ಅ ವೆರಿ ಗುಡ್ ಮೂವಿ. ಡೈರೆಕ್ಟರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೀರೋಸ್ ಆಗಲಿ, ತಿಲಕ್ ಆಗಲಿ, ಸೂರ್ಯ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೇಟಿಂಗ್ ಫಾರ್ ಪಾರ್ಟ್ 2. ಹೊಸ ಡೈರೆಕ್ಟರ್ ಆದರೂ ಕೂಡ ನನಗೆ ಎಲ್ಲೂ ಫೀಲ್ ಆಗೋದಿಲ್ಲ. ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆಲ್ ಓವರ್ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ಸ್ ಕತೆ, ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಒಂದೊಂದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಟ್ಸ್ ಕಂಪ್ಲೀಟ್ ಅ ವೆರಿ ಎಂಟರ್ಟೈನಿಂಗ್ ಫ್ಯಾಮಿಲಿ ರಿಲೇಟೆಡ್ ಮೂವಿ. ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಿ. ಪ್ಲೀಸ್ ಡೂ ಸಪೋರ್ಟ್. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಮೂವಿಯಲ್ಲಿ. ಸರ್ ಮೂವಿ ತುಂಬ ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡಬೇಕು. ನಮ್ಮ ಫ್ರೆಂಡ್ ಪ್ರಭಾಕರ್ ಅಂತ ಮಾಡಿದ್ದಾರೆ, ಒಳ್ಳೆ ಡೈರೆಕ್ಟ್ರು, ತುಂಬ ಒಳ್ಳೆ ಭವಿಷ್ಯ ಇದೆ ಅವರಿಗೆ. ಈ ಫಿಲ್ಮ್ ನೋಡಿ ಎಲ್ಲರೂ ತುಂಬ ಇಷ್ಟಪಡ್ತೀರಾ, ತುಂಬ ಚೆನ್ನಾಗಿದೆ. ಅರುಣ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಸೈಮನ್ ಕ್ಯಾರೆಕ್ಟರ್ ಅಲ್ಲಿ ಅರುಣ್ ಅಂತೂ ಸೂರ್ಯ ಇಷ್ಟ ಆಯ್ತು ನಮಗೆ. ಸೂರ್ಯ ಆಕ್ಟಿಂಗ್ ಸೂಪರ್ ಆಗಿತ್ತು. ಹಲೋ, ಭಾಳ ಒಂದು ವಿಭಿನ್ನವಾದ ಒಂದು ಚಿತ್ರ ಅಂತ ಹೇಳ್ಬಾರ್ದು. ಯಾಕಂದರೆ ಉಸಿರು ನಿಜಲ್ಲೂ ಒಂದು ತಾಯಿ ಗರ್ಭದಲ್ಲಿ ಉಸಿರು ಹೆಂಗಿರುತ್ತೆ, ಒಂದು ಮಗುನ ಉಸಿರು ಯಾವ ರೀತಿ ಇದೆ ಅಂತ ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟ ಇದೆ. ಅದರಲ್ಲೂ ರಂಗಿತ ರಂಗ ಒಂದು ಸಿನಿಮಾ ನಾನು ನೋಡಿದ ಹಾಗೆ ಈ ಒಂದು ತಿಲಕ್ ಸರ್ ಆಗಿರ್ಬೋದು ಅಥವಾ ಹಲವಾರು ನಟರು ಇವತ್ತಿನ ದಿವಸ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಭಾಳ ವಿಭಿನ್ನವಾಗಿ ತೆಗೆದಿದ್ದಾರೆ. ಹಾಗೆ ಸಿನಿಮಾ ಫೋಟೋಗ್ರಫಿ ಆಗಿರ್ಬೋದು, ಪ್ರಭಾಕರನ್ ಸರ್ ಅವ್ರ ನಿರ್ದೇಶನ ಆಗಿರ್ಬೋದು, ಹಾಗೆ ಎಲ್ಲ ಏನೋ ಒಂದು ಛಾಯಾಗ್ರಹಣ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಭಾಳ ವಿಭಿನ್ನವಾಗಿ ಬಂದಿದೆ. ಉಸಿರು ಕನ್ನಡ ಪ್ರೇಕ್ಷಕರಿಗೆ ಒಂದು ಹೊಸತನ ಸಿಕ್ಕಿದೆ. ನಿಜಲ್ಲೂ ಹೇಳ್ಬೇಕಂದ್ರೆ ಗಣೇಶನ ಹಬ್ಬನ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಿಜಲ್ಲೂ ಗಣೇಶ ಹಬ್ಬದಲ್ಲಿ ಎಲ್ಲರೂ ಜನ ಫ್ರೀ ಆಗಿರ್ತೀರ, ಒಂದು ವಾರ ದಯವಿಟ್ಟು ಉಸಿರು ಅಂತ ಒಂದು ಕನ್ನಡ ಸಿನಿಮಾ ಬಂದಿದೆ. ಲಕ್ಷ್ಮೀ ಹರೀಶ್ ಅವರು, ಅದು ತಿಲಕ್ ಸರ್ ಅವರ ಒಂದು ವಿಭಿನ್ನವಾದ ಒಂದು ಆ್ಯಕ್ಟಿಂಗ್ ಕೂಡ ಭಾಳ ವಿಭಿನ್ನವಾಗಿ ಬಂದಿದೆ. ನಿಜಲ್ಲೂ ಎಲ್ಲರ ಒಂದು ಕಾರಣಕರ್ತರಾಗಿ ಈ ಸಿನಿಮಾ ನಿಜಲ್ಲೂ ದಿನೋತ್ಸವ ಆಚರಿಸಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ನನ್ನ ಹೆಸರು ಓಂ ಮಹೇಶ್, ನಾನು ಒಬ್ಬ ಕಲಾವಿದನೇ. ಭಾಳ ಖುಷಿಪಟ್ಟು ಈ ಸಿನಿಮಾದಲ್ಲಿ ನೋಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಂಥರ ಥ್ರಿಲ್ಲರ್ ಮೂವಿ, ಕೊನೆವರೆಗೂ ಎಲ್ಲರೂ ನೋಡಿಸ್ಕೊಂಡು ಹೋಗುತ್ತೆ. ಎಲ್ರಿಗೂ ಇಷ್ಟವಾಗುತ್ತೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಉಸಿರು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಸಿನಿಮಾನ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನಿನ್ನ ಮಾತಾಡಿಲ್ಲ ಡೈರೆಕ್ಟರ್ ಜೊತೆ ಮತ್ತು ಪ್ರೊಡ್ಯೂಸರ್ ಜೊತೆ. ಬರ್ತಿದೆ ಅಂತಂದ್ರೆ ತುಂಬ ಖುಷಿ. ಹಾಗೇನು ಸರ್ ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಐಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ಇನ್ನು ಬರೋ ದಿನಗಳಲ್ಲಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗ್ಬೋದು. ಇದು ಫಸ್ಟ್ ಶೋ ಅಷ್ಟೇ ಗೊತ್ತಿರೋದು ನಮಗೆ. ಥ್ಯಾಂಕ್ ಯು ಸರ್.